ಬೆಟ್ಟದ ಮೇಲಿರುವ ಪಾಕಿಸ್ತಾನ ಸೈನಿಕರನ್ನು ಹೊಡೆದೋಡಿಸುವ ಸಲುವಾಗಿ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಟನುಲಿನ್ ಬೆಟ್ಟವು ಮೊದಲು ವಶಪಡಿಸಿಕೊಳ್ಳಬೇಕಾಗಿತ್ತು. ಈ ಟನುಲಿನ್ ಬೆಟ್ಟವು ವಶಪಡಿಸಿಕೊಳ್ಳುವುದರ ಭಾಗವಾಗಿ ಹೆಲಿಕಾಪ್ಟರ್ ಮೂಲಕ ಪಾಕಿಸ್ತಾನ ಸೈನಿಕರ ಮೇಲೆ ದಾಳಿ ಮಾಡುವುದಕ್ಕಾಗಿ ಮೇಜರ್ ರಾಜೇಶ್ ಅಧಿಕಾರಿಯವರ ನೇತೃತ್ವದ ಒಂದು ತಂಡವನ್ನು ಟನುಲಿನ್ ಬೆಟ್ಟದ ಕಡೆ ಕಳಿಸಲಾಗುತ್ತದೆ. ಬೆಟ್ಟದ ಮೇಲೆ ದಾಳಿ ಮಾಡುವುದಕ್ಕಾಗಿ M-17 ಹೆಲಿಕಾಪ್ಟರ್ ತೆಗೆದುಕೊಂಡು ಹೋದಂತಹ ಮೇಜರ್ ರಾಜೇಶ್ ಅಧಿಕಾರಿಯವರು ಶತ್ರುಗಳ ಬಂಕರ್ಗಳ ಮೇಲೆ ದಾಳಿ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಅದಾಗಲೇ ಭಾರತೀಯ ಒಬ್ಬ ಯೋಧ ಗುಂಡಿಗೆ ಬಲಿ ಹಾಕ್ತಾನೆ. ಆಗ ತಾಪಮಾನ 6 ಡಿಗ್ರಿಯನ್ನು ತಲುಪಿರುತ್ತದೆ. ಯುದ್ಧ ಮಾಡುವುದಕ್ಕಾಗಿ ವಾತಾವರಣ ಅನುಕೂಲವಾಗಿರುವುದಿಲ್ಲ. ಮೇಜರ್ ರಾಜೇಶ್ ಅಧಿಕಾರಿಯವರು ಬೆಟ್ಟದಿಂದ ವಾಪಸ್ ಬರ್ತಾರೆ. ಮರುದಿನ ಯುದ್ಧ ಮಾಡುವುದಕ್ಕಾಗಿ ಮೇಜರ್ ರಾಜೇಶ್ ಅಧಿಕಾರಿಯವರು ಟನುಲಿನ್ ಬೆಟ್ಟದ ಕಡೆ ಹೋಗುವ ಸಂದರ್ಭದಲ್ಲಿ ಅವರ ಪತ್ನಿಯ ಪತ್ರ ಅವರ ಹತ್ತಿರಕ್ಕೆ ಬರ್ತದೆ. ಯುದ್ಧಕ್ಕೆ ಹೋಗುವ ಸಂದರ್ಭದಲ್ಲಿ ಪತ್ನಿಯ ಪತ್ರವನ್ನು ಓದುವ ರಸಿಕತೆ ಯಾವ ಯೋಧನಿಗೆ ಇರಲಿಕ್ಕೆ ಸಾಧ್ಯ. ಆದ್ದರಿಂದ ಯುದ್ಧ ಮುಗಿದ ಮೇಲೆ ಪತ್ರವನ್ನು ಶಾಂತವಾಗಿ ಓದಿದರಾಯಿತು ಅಂತ ಹೇಳಿ ಪತ್ರವನ್ನು ಜೇಬಲ್ಲಿ ಇಟ್ಕೊಂಡು ಟನುಲಿನ್ ಬೆಟ್ಟಕ್ಕೆ ಹೋಗ್ತಾರೆ. ನೇರವಾಗಿ ಶತ್ರುಗಳ ಬಂಕರಗಳ ಮೇಲೆ ದಾಳಿ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ತಮ್ಮ ಗುಂಡಿನ ದಾಳಿಯ ಮೂಲಕ ಹಲವಾರು ಶತ್ರುಗಳನ್ನು ಹೊಡೆದು ಉರುಳಿಸ್ತಾರೆ. ಅದಾಗಲೇ ಮೇಜರ್ ರಾಜೇಶ್ ಅಧಿಕಾರಿಯವರ ದೇಹದಲ್ಲಿ ಹಲವಾರು ಗುಂಡುಗಳು ಸೇರಿರುತ್ತವೆ. ದೇಹವು ರಕ್ತ ಸಿಕ್ತವಾಗಿರುತ್ತದೆ. ನಿಲ್ಲಲು ಬಾರದ ಸ್ಥಿತಿಯಲ್ಲಿ ಮೇಜರ್ ರಾಜೇಶ್ ಅಧಿಕಾರಿಯವರು ಇರ್ತಾರೆ. ಟನುಲಿನ್ ಬೆಟ್ಟದಲ್ಲಿರುವ ಒಂದು ಬಂಕರನ್ನು ಸಂಪೂರ್ಣವಾಗಿ ಭಾರತ ವಶಕ್ಕೆ ತೆಗೆದುಕೊಂಡಂತ ಮೇಜರ್ ರಾಜೇಶ್ ಅಧಿಕಾರಿಯವರು ಅಲ್ಲಿ ಪ್ರಾಣ ಬಿಡುತ್ತಾರೆ. ಪಾಕಿಸ್ತಾನ ಸೈನಿಕರು ಮೇಲಿನಿಂದ ಭಾರತೀಯ ಸೈನಿಕರೇ ನಿಮಗೆ ನಿಜವಾಗಲೂ ತಾಕತ್ತಿದ್ರೆ ಮೇಜರ್ ರಾಜೇಶ್ ಅಧಿಕಾರಿಯವರ ಶವವನ್ನು ತೆಗೆದುಕೊಂಡು ಹೋಗ್ರಿ ಅಂತ ಸವಾಲನ್ನು ಹಾಕ್ತಾರೆ. ಶಾಂತವಾದ ಸಮಯದಲ್ಲಿ ಆ ಪತ್ರವನ್ನು ಓದಿದರಾಯಿತು ಅಂತ ಹೇಳಿ ಮೇಜರ್ ರಾಜೇಶ್ ಅಧಿಕಾರಿಯವರು ಅನ್ಕೊಂಡಿದ್ರು. ಆದರೆ ಮೇಜರ್ ರಾಜೇಶ್ ಅಧಿಕಾರಿಯವರು ಅವರೇ ಶಾಂತವಾಗಿ ಬಿಟ್ಟರು. ಮೇಜರ್ ರಾಜೇಶ್ ಅಧಿಕಾರಿಯವರು ಪ್ರಾಣ ಬಿಡುವಾಗ ಅವರ ವಯಸ್ಸು ಕೇವಲ 26 ವರ್ಷ.